ಮಂಡ್ಯದ ವಿ.ಸಿ. ನಾಲೆಯಲ್ಲಿ ಮತ್ತೊಂದು ಕಾರು ಪಲ್ಟಿಯಾದಂತಹ ಪ್ರಕರಣ ಇದು. ಕಾರ್ನಲ್ಲಿ ಇನ್ನೊಂದು ಶವ ಪತ್ತೆಯಾಗಿದೆ. ಒಂದ ಎರಡ ನೋಡ್ಬೇಕು ಇವಾಗ. ನಾಲೆಯಿಂದ ಕಾರನ್ನ ಮೇಲೆತ್ತಾ ಇದ್ದಾರೆ ಅಗ್ನಿಶಾಮಕ ದಳ. ವೆರಿ ವೆರಿ ರೇರ್ ಆಪರೇಷನ್ಸ್ ಇವೆಲ್ಲವೂ ಕೂಡ, ತುಂಬ ಅಪರೂಪದಲ್ಲಿ ಅಪರೂಪ ಇವೆಲ್ಲ. ಆ ಕಾರನ್ನ ಎಷ್ಟು ಎತ್ತರ ಇದೆ ಮೇಲ್ಗಡೆಗೆ ನೀವು ನೋಡಿರ್ಬೇಕು. ಅಲ್ಲಿಂದ ರೋಪ್ ಹಾಕಿ ಕಾರನ್ನ ಎತ್ತಾ ಇದ್ದಾರೆ. ಅಂಡ್ ಆ ಕಾರ್ನ ಅದು ಎಲ್ಲ ಕಡೆ ಹೊಡ್ಕೊಂಡು ಎತ್ತುತ್ತಾರೆ ಮೇಲ್ಗಡೆಗೆ, ಏನು ಮಾಡೋಕ್ಕಾಗಲ್ಲ, ಹೋಯ್ತು. ಕಾರೂ ಸಿಗಲ್ಲ. ಬಟ್ ಕಾರ್ ಒಳಗಡೆ ನನಗೆ ಒಬ್ಬರ ಡೆಡ್ ಬಾಡಿ ಕಾಣಿಸಿದೆ. ಒಬ್ಬರೇ ಇದ್ದಾರಾ, ಇಬ್ಬರು ಇದ್ದಾರೆ ಅಂತಂದರೆ ಈ ಆಪರೇಷನ್ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಕಾರನ್ನು ಮೇಲ್ಗಡೆ ಎತ್ತದ ಮೇಲೆ. ಯಾಕೆಂದರೆ ಎರಡು ಬಾಡಿನೂ ಸಿಕ್ತಲ್ಲ. ಎರಡು ಬಾಡಿ ಸಿಕ್ತು, ಒಬ್ಬರು ಆಲ್ರೆಡಿ ಮೃತಪಟ್ಟಿದ್ದಾರೆ, ಒಬ್ಬರು ಬದುಕಿದ್ದಾರೆ. 4 ಜನ ಕಾರ್ನಲ್ಲಿ ಇದ್ದಿದ್ದೆ 4 ಜನ. ಒಂದು ವೇಳೆ ಏನಾದರೂ ಒಬ್ಬರು ಮಿಸ್ಸಿಂಗ್ ಅಂತಂದರೂ ಕೂಡ ಮತ್ತೆ ಸರ್ಚ್ ಆಪರೇಷನ್ ನಡಿಬೇಕು, ಮತ್ತೆ ಹುಡುಕಾಟ ನಡಿಬೇಕು ಆ ಬಾಡಿಗೋಸ್ಕರ. ಬಟ್ ನನ್ನ ಪ್ರಕಾರ ಯಾರೂ ಹೊರಗೆ ಬಂದಿರೋದಕ್ಕೆ ಸಾಧ್ಯ ಇಲ್ಲ. ಐ ಥಿಂಕ್ ಅವರಿಬ್ಬರೂ ಕೂಡ ಅಲ್ಲೇ ಇದ್ದಾರೆ. ಅಂದರೆ 2 ಬಾಡಿನೂ ಅದರಲ್ಲೇ ಇರುತ್ತೆ ಕಾರಲ್ಲಿ. ಅದು ಇವಾಗ ಗೊತ್ತಾಗಬೇಕು. ಈಗ ಅದಕ್ಕೆ ಬೇಕಾದಂತಹ ರೋಪ್ ಎಲ್ಲ ಕಟ್ಟಿದ್ದಾರೆ. ಆ ಕಟ್ಟಿದ ಮೇಲೆ ಈಗ ಅದನ್ನು ಮೇಲ್ಗಡೆ ಎತ್ತಾರೆ. ಆ ಕಾರ್ನ ಕಂಪ್ಲೀಟ್ ಮೇಲ್ಗಡೆ ಎತ್ತಬೇಕು, ರೋಡಿಗೆ ತರಬೇಕು. ರೋಡಿಗೆ ತಂದ ನಂತರವಷ್ಟೇ ಗೊತ್ತಾಗೋದು ಅದರಲ್ಲಿ ಎಷ್ಟು ಬಾಡಿ ಇದೆ, 1 2 ಅಂತಕ್ಕಂಥದ್ದು. ಪಾಂಡವಪುರದ ಬಳಿ ಇರ್ತಕ್ಕಂಥ ವಿ.ಸಿ. ನಾಲೆ ಅಂತಂದರೆ ವಿಶ್ವೇಶ್ವರಯ್ಯ ಕೆನಾಲ್, ವಿಶ್ವೇಶ್ವರಯ್ಯ ನಾಲೆಯಲ್ಲಿ ಮತ್ತೊಂದು ಕಾರು ಪಲ್ಟಿ ಆಗಿರ್ತಕ್ಕಂಥದ್ದು. ಇದಕ್ಕೆ ಕೊನೆ ಅನ್ನೋದೇ ಇಲ್ಲ. ಅಲ್ಲಿನ ಜಿಲ್ಲಾಡಳಿತ ಆದರೂ ಎಚ್ಚೆತ್ಕೊಂಡು ಅದಕ್ಕೆ ತಡೆಗೋಡೆ ನಿರ್ಮಾಣ ಮಾಡಬೇಕು. ನಿಜ ದೊಡ್ಡ ಸಾಹಸ ಅದು. 500 ಕಿಲೋಮೀಟ್ರ್ ಬರುತ್ತೆ ನನ್ನ ಪ್ರಕಾರ, ಹೆಚ್ಚು ಕಡಿಮೆ. ಯಾಕೆಂದರೆ ಈ ಕೆನಾಲ್ ಸ್ಟ್ರೈಟಾಗಿ ಹೋಗೋದಲ್ಲ, ಹಳ್ಳಿಗಳಿಗೆಲ್ಲ ಹೋಗುತ್ತೆ ಮುಂದಕ್ಕೆ. ಅದೇ ರೀತಿ ಕನಕನಮರಡಿಯಲ್ಲಿ ನಡೆದಿದ್ದಂತಹ ದುರಂತ ಇದೇ ಕೆನಾಲ್ನಲ್ಲಿ ತಾವು ನೋಡ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ. ಎಲ್ಲರೂ ಕೂಡ ಅಲ್ಲಿ ಆ ಮುಳುಗು ತಜ್ಞರು ಮತ್ತು ಅಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಎಲ್ಲರೂ ಕೂಡ ಆ ರೋಪ್ ಇನ್ನೂ ಸರಿಯಾಗಿ ಕಟ್ಟಬೇಕು. ಅದೇ ಕೆಲಸ ನಡೀತಾ ಇರೋದು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ. ಆ ರೋಪನ್ನು ಕರೆಕ್ಟಾಗಿ ಕಟ್ಟಬೇಕು. ಯಾಕೆಂದರೆ ಅರ್ಧ ಎತ್ತಿದಾಗ ಮತ್ತೆ ಬಿದ್ದುಬಿಟ್ರೆ. ಹಾಗಾಗಿ ಯಾವುದೇ ಆತರ ಪಡೆದೇ ನಿಧಾನಕ್ಕೆ ಒಂದೇ ಸರ್ತಿಗೆ ಈ ಕೆಲಸವನ್ನು ಮಾಡಿ ಮುಗಿಸ್ಬೇಕು. ಆ ರಿಸ್ಕ್ ತಗೊಂಡು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಸುಲಭದ ಕೆಲಸ ಅಂತೂ ಅಲ್ವೇ ಅಲ್ಲ. ನಾನು ಆಗಿಂದ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಎಕ್ಸ್ಪರ್ಟ್ಸ್, ಇದ್ರ ಬಗ್ಗೆ ತುಂಬ ನಾಲೆಡ್ಜ್ ಇರ್ತಕ್ಕಂಥವ್ರೆ. ಹಾಗಾಗಿ ಅವರು ಟೈರ್ಗೆ ಕಟ್ತಾ ಇದ್ದಾರೆ ಆ ರೋಪನ್ನು, ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಂತ. ಬೇರೆ ಪಾರ್ಟ್ಗಳಿಗೆ ಕಟ್ಬಿಟ್ರೆ ಕಿತ್ಕೊಂಡ್ಬಂದ್ಬಿಡ್ಬೋದು ಅದು ತೂಕಕ್ಕೆ. ಹಾಗಾಗಿ ಚಾಸಿಸ್ಗೆ ಅಂಟ್ಕೊಂಡಿರ್ತಕ್ಕಂಥ ವೀಲ್ಗೆ ಅದನ್ನು ಕಟ್ತಾ ಇದ್ದಾರೆ, ಭದ್ರವಾಗಿರುತ್ತೆ ಅಂತಂದ್ಬಿಟ್ಟು. ಬಟ್ ಆ ಕಾರನ್ನು ಎತ್ತಬೇಕಾದ್ರೇ ಕಾರ್ನಲ್ಲಿ ಆ ಕಾಲು ಕಾಣುತ್ತೋ, ಡೆಡ್ ಬಾಡಿ ಕಾಣ್ತು. ಐ ಥಿಂಕ್ ಇಬ್ಬರ ಅಂತಕ್ಕಂಥದ್ದು ಕನ್ಫರ್ಮ್ ಆಗಬೇಕು. ಅವರೇ ಕನ್ಫರ್ಮ್ ಮಾಡಬೇಕು ಅಲ್ಲಿರ್ತಕ್ಕಂಥವರೇ, 1 ಬಾಡಿ ಇದೆಯಾ 2 ಬಾಡಿ ಇದೆಯಾ ಅಂತಂದ್ಬಿಟ್ಟು. ಕನಕಮರಡಿ ದುರಂತದಲ್ಲಿ ಬಸ್ಸೇ ಪಲ್ಟಿ ಆಗಿಬಿಟ್ಟಿತ್ತು. ಬಸ್ ಪಲ್ಟಿಯಾಗಿ 16 ಜನ ಮೃತಪಟ್ಟಿದ್ದಂಥದ್ದು ಆ ಘಟನೆಯಲ್ಲಿ. ಅದಾದಮೇಲೂ 1-2 ಸರ್ತಿ ಇದೇ ಕಾಲುವೆಗೆ ಕಾರುಗಳು ಬಂದು ಬಿದ್ದಿವೆ, ಜನ ಮೃತಪಟ್ಟಿದ್ದಾರೆ. ಈಗ ರೀಸೆಂಟಾಗಿ ಒಂದು 7-8 ತಿಂಗಳ ಹಿಂದೆ ಒಂದು ಸ್ವಿಫ್ಟ್ ಕಾರ್ ಬಿದ್ದಿತ್ತು. ಬಟ್ ಕಾರ್ನಲ್ಲಿ ಒಬ್ಬನೇ ಡ್ರೈವರ್ ಇದ್ದಿದ್ದು, ಆತ ಮೃತಪಟ್ಟಿದ್ದ. ಐ ಥಿಂಕ್ 2-1 ಅಂತಕ್ಕಂಥದ್ದು ಇನ್ನಷ್ಟೇ ಕನ್ಫರ್ಮ್ ಆಗಬೇಕಾಗಿದೆ. ರೋಪ್ ಎಲ್ಲ ಕರೆಕ್ಟಾಗಿ ಕಟ್ಟಿದ್ದಾರೆ. ಈಗ ಅದನ್ನು ಲಿಫ್ಟ್ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ. ಐ ಥಿಂಕ್ ಇವಾಗ ಲಿಫ್ಟ್ ಆಗುತ್ತೆ ಅದು ಮೇಲ್ಗಡೆಗೆ. ಅಷ್ಟು ಎತ್ತರಕ್ಕೆ ಮೇಲ್ಗಡೆ ರೋಡ್ ಲೆವೆಲ್ಗೆ ತೊಗೊಂಡೋಗ್ಬೇಕು. ಈಗ ಅದನ್ನು ನೋಡ್ತಾ ಇದ್ದೀರಾ, ರೋಪ್ ಎಲ್ಲ ಟೈಟ್ ಆಗ್ತಾ ಇರ್ತಕ್ಕಂಥದ್ದನ್ನು ಕ್ರೇನ್ ಮುಖಾಂತರ ಅದನ್ನು ಎತ್ತುತ್ತಾ ಇದ್ದಾರೆ. ತುಂಬ ಆಳ ಇದೆ ಇದು ನಾಲೆ, ತುಂಬ ಅಂದರೆ ತುಂಬ ಆಳ ಇದೆ. ಈಗ ಅದರಲ್ಲಿ ಕಾರನ್ನು ಇವ್ರು ಹೆಂಗೆ ಐಡೆಂಟಿಫೈ ಮಾಡಿದ್ರು ಅಂತಕ್ಕಂಥದ್ದೇ ಬಹಳ ಆಶ್ಚರ್ಯ. ಸೊ ಅಲ್ಲಿ ಕಾರನ್ನು ಇವಾಗ ಎತ್ತಿದ ಮೇಲೆ ಗೊತ್ತಾಗುತ್ತೆ. ಆಮೇಲೆ ಇವರು ಎಲ್ಲರೂ ಕೂಡ ಮಂಡ್ಯದವರೇ. ಮಂಡ್ಯದಿಂದ 2-3 ಕಿಲೋಮೀಟ್ರ್ ದೂರದಲ್ಲಿ ಇವ್ರ ಹಳ್ಳಿ ಇರೋದು, ಹಾಲಹಳ್ಳಿ ಅಂತಂದ್ಬಿಟ್ಟು. ಮಂಡ್ಯ ವಿ.ಸಿ. ನಾಲೆಗೆ ಕಾರು ಪಲ್ಟಿಯಾಗಿರ್ತಕ್ಕಂಥ ಘಟನೆ. ಇದುವರೆಗೆ 2 ಶವಗಳು ಪತ್ತೆ. ಓಕೆ, 2 ಶವಗಳು. ಬೆಳಗ್ಗೆ 1 ಶವ ಪತ್ತೆ ಆಯಿತು. ಈಗ ಮತ್ತೊಂದು ಶವ ಕಾರಲ್ಲಿದೆ. ಸುಮಾರು 15 ಅಡಿ ಒಳಗಿನಿಂದ ಕಾರನ್ನು ತೆಗಿತಾ ಇದ್ದಾರೆ ಅಗ್ನಿಶಾಮಕ ದಳ. ನಾಲೆಯಿಂದ ತೆಗೆದ ಕಾರ್ನಲ್ಲಿ ಓರ್ವನ ಶವ ಪತ್ತೆ ಅಂತ ಹೇಳ್ತಾ ಇದ್ದಾರೆ. 1 or 2 ಅದೇ ಇರ್ತಕ್ಕಂಥದ್ದು. ಒಂದೇ ಬಾಡಿ ಇದೆಯಾ 2 ಬಾಡಿ ಇದೆಯಾ ಒಳಗಡೆ ಕಾರ್ನಲ್ಲಿ? ನೋಡಿ, ಕಾರು ಮುಂದ್ಗಡೆ ಗಾಜೆಲ್ಲ ಒಡೆದೋಗಿದೆ, ಫ್ರಂಟ್ ಗಾಜು. ಅದಕ್ಕೆ ಫುಲ್ ನೀರು ನುಗ್ಗಿಬಿಟ್ಟಿದೆ. ನೋಡಿ, ಕಾಲು ಕಾಣ್ತಾ ಇದೆ, ಆ ಶೂಸ್ ಕೂಡ ಕಾಣ್ತಾ ಇದೆ ನಿಮಗೆ. ಅಲ್ಲಿ ಆ ವ್ಯಕ್ತಿ ಕಾಲು, 2 ಕಾಲು, 2 ಬಾಡಿ ಇದೆ. ಎಸ್, ಇಟ್ಸ್ 2 ಬಾಡಿ. ಒಂದು ವಿಂಡೋದಲ್ಲಿ ನೋಡ್ತಾ ಇದ್ದೀರಾ ನೀವು,
ಇನ್ನೊಂದು ಫ್ರಂಟಲ್ಲಿ ನೋಡಿ, ವಿಂಡೋದಲ್ಲಿ ನೋಡ್ತಾ ಇರೋದು 2 ಕಾಲು, ಫ್ರಂಟಲ್ಲಿ 1 ಕಾಲು. ಅಂದರೆ ಅಲ್ಲಿಗೆ ಇಬ್ಬರೂ ಕೂಡ ಕಾರಲ್ಲೇ ಸ್ಟ್ರಕ್ ಆಗಿದ್ದಾರೆ, ಇಬ್ಬರೂ ಕೂಡ ಕಾರ್ನಲ್ಲೇ ನಾಲೆಗೆ ಬಿದ್ದಿದ್ದಾರೆ. ಹೊರಗೆ ಬರೋಕ್ಕೆ ಅವ್ರ ಕೈಲಿ ಆಗಿಲ್ಲ, ನೀರು ನುಗ್ಗಿಬಿಟ್ಟಿದೆ ಒಳಗಡೆಗೆ, ಅವ್ರಿಗೆ ಈಚೆಗೆ ಬರೋಕ್ಕೂ ಆಗಿಲ್ಲ. ಹಾಗಾಗಿ ನೀರು ಕುಡಿದು ಅವರು ಮೃತಪಟ್ಟಿದ್ದಾರೆ, ಜಲಸಮಾಧಿಯಾಗಿದ್ದಾರೆ. ನೋಡಿ ನೋಡಿ, ಅಲ್ಲಿ ಕಾಲು ಕಾಣ್ತಾ ಇದೆಯಾ? ಇದೊಂದು ಕಾಲು, ಆ ಬ್ಲ್ಯಾಕ್ ಪ್ಯಾಂಟ್ ಹಾಕಿರೋದು. ಆ ಕಡೆ ವಿಂಡೋದಲ್ಲಿ ಕಾಣ್ತಾ ಇತ್ತು, ನೀವು ನೋಡಬೇಕಾಗಿತ್ತು, ಅಲ್ಲಿ 2 ಕಾಲು ಕಾಣ್ತಾ ಇದೆ. ಅಲ್ಲಿಗೆ ಇಬ್ಬರೂ ಕೂಡ ಕಾರ್ನಲ್ಲೇ ಮೃತಪಟ್ಟಿದ್ದಾರೆ. ಶೋರ್, ಇಬ್ಬರೂ ಕೂಡ ಕಾರ್ನಲ್ಲೇ ಮೃತಪಟ್ಟಿದ್ದಾರೆ. ತಮಾಷೆ ಆಟ ಅಲ್ಲ, ಇದನ್ನು ಲಿಫ್ಟ್ ಮಾಡುವಂಥದ್ದು. ತುಂಬ ಸೂಕ್ಷ್ಮವಾಗಿ ಈ ಆಪರೇಷನ್ಸ್ ನಡಿಬೇಕು. ರೋಡಿಗೆ ತಂದ್ಬಿಟ್ಟ ಮೇಲೆ ಆಮೇಲೆ ಆಯಿತು ಬಿಡಿ. ನೋಡಿ, ಈಗ ರೋಡ್ ಲೆವೆಲ್ಗೆ ಬರ್ತಾ ಇದೆ, ಜನ ಎಲ್ಲ ನಿಂತು ನೋಡ್ತಾ ಇದ್ದಾರೆ. ಈಗ ಅದನ್ನು ಎಳ್ಕೋಬೇಕು ಆ ಕಡೆಗೆ. ಆ ಎಳ್ಕೊಳ್ಳೋಕ್ಕೂ ಹಗ್ಗ ಕಟ್ಟಿರ್ತಾರೆ ನೋಡಿ, ಇಲ್ಲಿ ಎಳಿತಾ ಇದ್ದಾರೆ. ಇನ್ನೂ ಹೈಟ್ ಹೋಗ್ಬೇಕದು, ಇನ್ನೂ ಹೈಟ್ ಹೋಗಬೇಕು. ದೊಡ್ಡ ದುರಂತ ರೀ, ಘೋರ ದುರಂತ. ಮಂಡ್ಯದಲ್ಲಿ ಹೇಳಿ ಕೇಳಿ ಘಟಾನುಘಟಿ ರಾಜಕಾರಣಿಗಳು ಯಾರೂ ಕೂಡ ಇಲ್ಲಿಗೊಂದು ತಡೆಗೋಡೆ ನಿರ್ಮಾಣ ಮಾಡುವಂತಹ ಇಚ್ಛಾಶಕ್ತಿನ ಪ್ರದರ್ಶನ ಮಾಡಲೇ ಇಲ್ಲ. ಹಾಗಾಗೇ ದುರಂತ ಇವೆಲ್ಲ. ಹಾಗಾಗೇ ಅನ್ಯಾಯವಾಗಿ ಇವರೆಲ್ಲರೂ ಕೂಡ ಜೀವ ಕಳ್ಕೊತಾ ಇದ್ದಾರೆ. ಆ ಚಿಕ್ಕ ರಸ್ತೆಯಲ್ಲಿ ನಿಮಗೆ ಗೊತ್ತಿರಲಿ, ಪ್ರತಿನಿತ್ಯ 20-30 ಸ್ಕೂಲ್ ವೆಹಿಕಲ್ಸ್ ಓಡಾಡುತ್ತವೆ ಪ್ರತಿನಿತ್ಯ. ಮಂಡ್ಯಕ್ಕೆ ಕರ್ಕೊಂಬರೋದು, ಪಾಂಡವಪುರಕ್ಕೆ ಕರ್ಕೊಂಬರೋದು, ಹಳ್ಳಿಯಿಂದ ಮಕ್ಕಳನ್ನು ಮತ್ತೆ ಕರ್ಕೊಂಡು ಹೋಗೋದು, ಎಲ್ಲ ಪುಟ್ ಮಕ್ಕಳು. ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಯಾರ್ರೀ ಜವಾಬ್ದಾರಿ? ಯಾರು ಜವಾಬ್ದಾರಿ? ಯಾರಿಗೂ ಕೂಡ ಇದ್ರ ಬಗ್ಗೆ ಅರಿವಿಲ್ಲ. ಸ್ಥಳೀಯ ಶಾಸಕರು ಬಂದಿದ್ದಾರಾ ಇಲ್ವಾ ಗೊತ್ತಿಲ್ಲ ನನಗೆ. ದರ್ಶನ್ ಪುಟ್ಟಣ್ಣಯ್ಯ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಚಲುವರಾಯಸ್ವಾಮಿ ಅಲ್ಲಿದ್ದಾರಾ ಇಲ್ವಾ? ಇದು ನೋಡಿ ಆದರೂ ತೀರ್ಮಾನ ಮಾಡ್ತೀರಾ? ಯಾವ್ಯಾವುದೋ ದೊಡ್ಡ ದೊಡ್ಡ ಪ್ರಾಜೆಕ್ಟನ್ನು ಮಾಡ್ತೀರಂತೆ. ನಿಮ್ಮ ಕಾಲಘಟ್ಟದಲ್ಲಿ ಇದೊಂದು ಮಾಡಿಬಿಡಿ, ಶಾಶ್ವತವಾಗಿ ಉಳ್ಕೊಂಡ್ಬಿಡುತ್ತೆ. VC ಕೆನಾಲ್ಗೆ ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ ಅಂತ. ಇಲ್ಲ ಅಂದರೆ ಇಂಥ ಘಟನೆಗಳು ನಡೀತಾನೇ ಇರುತ್ತೆ. ಜನ ಪ್ರಾಣ ಕಳ್ಕೊತಾನೆ ಇರಬೇಕಾ? ಇಷ್ಟಾದರೂ ಕೂಡ ಜನ ಪ್ರಾಣ ಕಳ್ಕೊತಾನೆ ಇರಬೇಕು. ನೋಡಿ, ಈಗಲಾದರೂ ಕೇಂದ್ರ ಸಚಿವರಾಗಿದ್ದಾರೆ ಕುಮಾರಸ್ವಾಮಿ ಅವರು, ಇಲ್ಲಿಂದನೇ ಗೆದ್ದಿರ್ತಕ್ಕಂಥವ್ರು. ಅವರಾದರೂ ಮನಸ್ಸು ಮಾಡಲಿ, ಚಲುವರಾಯಸ್ವಾಮಿ ಅವರು ಮನಸ್ಸು ಮಾಡಲಿ, DK ಶಿವಕುಮಾರ್ ಅವ್ರು ಮನಸ್ಸು ಮಾಡಲಿ. ಅದಕ್ಕೊಂದು ತಡೆಗೋಡೆ ನಿರ್ಮಾಣ ಮಾಡೋದಕ್ಕೆ ಏನಾದರೂ ಒಂದು ಅಪ್ರೂವಲ್ ತಗೊಳ್ಳಿ. ತುಂಬ ದುಡ್ಡು ಖರ್ಚಾಗುತ್ತೆ, ಇಲ್ಲ ಅಂತ ನಾ ಹೇಳಲ್ಲ, ಬಟ್ ಮಾಡಬೇಕು ಜನಕ್ಕೋಸ್ಕರ. ನೀವಲ್ಲದೆ ಇನ್ಯಾರನ್ನ ಕೇಳೋಕ್ಕಾಗತ್ತೆ? ನಿಮ್ಮನ್ನಲ್ಲದೆ ಇನ್ಯಾರನ್ನ ಕೇಳೋಕ್ಕಾಗತ್ತೆ? ಹಾಗಾಗಿ ಇವಾಗ ಕಾರ್ನ ನೋಡಿ ಮೇಲ್ಗಡೆ ಎತ್ತಿದ್ದಾರೆ. ಆ ಕಾರ್ನ ಇವಾಗ ಕರೆಕ್ಟಾಗಿ ಕೂರಿಸ್ಬೇಕು, ಯಾಕೆಂದರೆ ಡೋರ್ಸ್ ಎಲ್ಲ ಓಪನ್ ಆಗಬೇಕಲ್ಲ ಬಾಡಿ ತೆಗೆಯೋದಕ್ಕೆ. ಅದೆಲ್ಲ ಮಾಡ್ತಾರೆ ತುಂಬ ಬೇಗ. ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು, ಈಗ ಆಗಲಿಲ್ಲ ಅಂದರೆ ಕತ್ಲೆ ಆಗ್ಬಿಡುತ್ತೆ ಇನ್ನು. ಅವಾಗ ಆಪರೇಷನ್ ಕಷ್ಟ ಆಗುತ್ತೆ, ರಕ್ಷಣಾ ಕಾರ್ಯಾಚರಣೆ. ಹಾಗಾಗಿ ಪುಣ್ಯಕ್ಕೆ ಆದಷ್ಟು ಬೇಗ ತೆಗೆದಿದ್ದಾರೆ. ನಿಜ 12ವರೆ ಕಾರ್ ಬಿದ್ದಿರ್ಬೋದು, ಬಟ್ ಅದನ್ನು ತೆಗೆದ್ರು, ಇವತ್ತೇ ತೆಗೆದಿದ್ದಾರೆ. ಆ ಕಾರನ್ನ ಹುಡುಕೋದೇ ದೊಡ್ಡ ಸಾಹಸದ ಕೆಲಸ, ಅಷ್ಟು ಆಳದ ನೀರಲ್ಲಿ. ಅಂಥದ್ರಲ್ಲಿ ತೆಗೆದಿದ್ದಾರೆ. ರಿಯಲಿ ಬಿಗ್ ಆಪರೇಷನ್ ಇದು ನಿಜಕ್ಕೂ ಕೂಡ. ಅಗ್ನಿಶಾಮಕ ದಳದವರು ಕೂಡ ಈ ರಿಸ್ಕನ್ನು ತಗೊಂಡು ಕೆಲಸ ಮಾಡಿದ್ದಾರೆ. ಅಕ್ಕಪಕ್ಕ ಇರ್ತಕ್ಕಂಥ ಮುಳುಗು ತಜ್ಞರು ಅವರೆಲ್ಲರೂ ಕೂಡ. ಬಟ್ ಏನೇ ಎಕ್ಸ್ಪರ್ಟ್ಸ್ ಆದರೂ ಕೂಡ ಹರಿಯೋ ನೀರಿನಲ್ಲಿ ಯಾರೂ ರಿಸ್ಕ್ ತಗೊಳ್ಳಲ್ಲ. ನಿಂತ ನೀರಾದರೆ ಅದೊಂಥರ, ಇದು ಹರಿಯೋ ನೀರು. ಹರಿಯೋ ನೀರಲ್ಲಿ ಕಾರ್ ಅಲ್ಲೇ ಇದ್ದಿದ್ದೇ ಆಶ್ಚರ್ಯ. ಮೋಸ್ಟ್ಲಿ ಏನಾಗಿದೆ, ನೀರು ಫುಲ್ ತುಂಬ್ಕೊಂಡ್ಬಿಟ್ಟಿದೆ ಕಾರ್ಗೆ, ಕಾರ್ ತೂಕ ಆಗಿ ಕೆಳಗಡೆ ಹೋಗಿ ಕೂತ್ಬಿಟ್ಟಿದೆ, ಹಾಗಾಗಿ ಮೂವ್ ಆಗಿಲ್ಲ. ಅಕಸ್ಮಾತ್ ಎಲ್ಲ ವಿಂಡೋಗಳು ಕ್ಲೋಸ್ ಆಗಿದ್ದು ಗಾಜ್ ಯಾವುದು ಒಡಿಲಿಲ್ಲ ಅಂತಂದರೆ ಖಂಡಿತವಾಗಿ ನೀರು ಹೋಗಲ್ಲ ಆರಂಭದಲ್ಲಿ, ಆಗ ಅದು ತೇಲ್ಕೊಂಡು ಹೋಗ್ಬಿಡುತ್ತೆ, ಕೊಚ್ಕೊಂಡು ಹೋಗ್ಬಿಡುತ್ತೆ. ಇಲ್ಲಿ ಹಂಗಾಗಿಲ್ಲ. ಗಾಜೆಲ್ಲ ಒಡೆದಿದೆ, ನೀರು ತುಂಬಿದೆ, ತೂಕ ಜಾಸ್ತಿ ಆಗಿದೆ, ಕಾರ್ ಅಲ್ಲೇ ಕೂತ್ಬಿಟ್ಟಿದೆ. ಹಾಗಾಗಿ ಇದನ್ನು ತೆಗೆಯೋದಕ್ಕೆ ಸಾಧ್ಯ ಆಯಿತು. ಅನ್ಫಾರ್ಚುನೇಟ್, ಇಬ್ಬರು ಶವನೂ ಅದರಲ್ಲೇ ಇದೆ. ಕೊಚ್ಕೊಂಡೇನು ಹೋಗಿಲ್ಲ ಅವ್ರ ಕಾರಿಂದ ಹೊರಕ್ಕೆ ಬರೋಕ್ಕಾಗಿಲ್ಲ. ಪಾಪ ಅದೆಷ್ಟು ನರಳಿ ಪ್ರಾಣ ಬಿಟ್ಟರು. ಇವ್ರು ನಂಬ್ಕೊಂಡು ಇವ್ರ ಕುಟುಂಬ ಎಲ್ಲ ಇದೆ ಪಾಪ. ಆದರೂ ತುಂಬ ದೊಡ್ಡ ದುರಂತ ಈ ಥರದ್ದೆಲ್ಲ ನಡೆಯೋದು. ಹೋಗಿ ಅದೇ ನಾಲಿನಲ್ಲೇ ಆಗುತ್ತೆ ಘಟನೆಗಳು, ಅದೇ ನಾಲಿನಲ್ಲೇ ಆಗುತ್ತೆ. ಈಗಲಾದರೂ ದಯವಿಟ್ಟು ಇನ್ನು ಮುಂದಕ್ಕೆ ಇಂಥ ದುರ್ಘಟನೆಗಳು ನಡೆದ ಹಾಗೆ ಏನಾದರೂ ಒಂದು ಕ್ರಮ ತಗೊಳ್ಳಿ. ಕಾರ್ನಲ್ಲೇ ಇದೆ ಇಬ್ಬರ ಮೃತದೇಹಗಳು, ಕಾರಿನಲ್ಲೇ ಇವೆ. ಇಬ್ಬರ ಶವಗಳನ್ನು ಹೊರತೆಗೆದಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಕಾರ್ನಲ್ಲೇ ಇದೆ 2 ಶವಗಳು. VC ನಾಲೆಗೆ ಬಿದ್ದು ಅಲ್ಲಿಗೆ 3 ಜನ ಮೃತಪಟ್ಟಂತಾಯಿತು.
15 ಅಡಿ ಆಳದಿಂದ ಇಂಡಿಕಾ ಕಾರನ್ನು ಹೊರತೆಗೆದಿದ್ದಾರೆ ಅಗ್ನಿಶಾಮಕ ದಳದವರು. ಮಧ್ಯಾಹ್ನ ವಿ.ಸಿ. ನಾಲೆಗೆ ಬಿದ್ದಿತ್ತು. ಅರೌಂಡ್ 12:30 12:30 ಟೈಮಲ್ಲಿ ಕಾರ್ನಲ್ಲಿ ಪ್ರಯಾಣಿಸ್ತಾ ಇದ್ದ 4 ಪೈಕಿ ಒಬ್ಬ ಮಾತ್ರ, ಅದನ್ನು ನಾನು ಹೇಳ್ತೀನಿ ಪವಾಡ ಸದೃಶ ಬಚಾವ್ ಅಂತ. ಯಾರೋ ಸ್ಥಳೀಯರು ಅವ್ರು ಹೇಳ್ತಾ ಇದ್ರು, ಗೊತ್ತಾದ ತಕ್ಷಣ ಒಬ್ಬನ ಎಳೆದಾಕ್ಬಿಟ್ವಿ ಸರ್ ನಾವು ಅಂತ. ಪುಣ್ಯಕ್ಕೆ ಆತನೂ ಕೂಡ ಚೂರು ಉಸಿರಾಡ್ತಾ ಇದ್ದಂತೆ. ಇಮಿಡಿಯೇಟಾಗಿ ಮಂಡ್ಯ ಮಿಮ್ಸ್ಗೆ ಅವ್ರನ್ನ ಶಿಫ್ಟ್ ಮಾಡಿದ್ದಾರೆ. ಅಲ್ಲಾತ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ.